ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಬಹು ನಿರೀಕ್ಷಿತ 402 PSI ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪ್ರಾವಿಷನಲ್ ಲಿಸ್ಟನ್ನು ಈಗ ಪ್ರಕಟವಾಗಿರುತ್ತದೆ. ಈ ಪ್ರಾವಿಷನಲ್ ಲಿಸ್ಟಲ್ಲಿ ಎಷ್ಟು ಅಂಕಗಳನ್ನು ತೆಗೆದುಕೊಂಡ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಅಂತ ಇವತ್ತಿನ ಸಂಪೂರ್ಣ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದಂತ ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವೆಲ್ಲ ಡೇಟ್ ಕೂಡ ನೋಡ್ಕೋಬೋದು. 26/12/2024 ಇದು ಪ್ರಕಟವಾಗಿರ್ತದೆ. ಸ್ನೇಹಿತರೆ, ಸರ್ಕಾರದ ಪತ್ರ ಸಂಖ್ಯೆಯಲ್ಲಿ ನೋಡ್ಕೋಬೋದು. ಸ್ನೇಹಿತರೆ, 21/12/2024 PSI 402 ಸಿವಿಲ್ ಹುದ್ದೆಗಳಿಗೆ ನೇಮಕಾತಿ ಕುರಿತಂತೆ ಆಯ್ಕೆ ಪಟ್ಟಿಯನ್ನು ದಿನಾಂಕ 1/2/2023 ಸುತ್ತಲೇ ಅನ್ವಯ ತಯಾರಿಸಿ ಈ ಕೆಳಕಂಡ ಕ್ರಮವನ್ನು ಕೈಗೊಳ್ಳಲಾಗಿರ್ತದೆ ಅಂತ ಹೇಳಿರ್ತಾರೆ. ಸ್ನೇಹಿತರೆ, ಈಗ ಆಲ್ರೆಡಿ ಕೆಇದವರು ಅಫಿಷಿಯಲ್ ಆಗಿ ನಿಮ್ದು ಸ್ಕೋರ್ ಲಿಸ್ಟನ್ನು ಬಿಟ್ಟಿದ್ದರು. ಅದಕ್ಕೆ ಮುಂದಿನ ಪ್ರೊಸೆಸ್ ಆದ ತಾತ್ಕಾಲಿಕ ಆಯ್ಕೆ ಪಟ್ಟಿ ಕೂಡ ಪ್ರಕಟವಾಗಿರ್ತದೆ. ಇಲ್ಲಿ ನೋಡ್ಕೋಬೋದು ಯಾರೆಲ್ಲ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಅಂತ ನೋಡೋದಾದ್ರೆ, ಸ್ನೇಹಿತರೆ ಇಲ್ಲಿ ನೋಡ್ಕೋಬೋದು ಪ್ರಾವಿಷನಲ್ ಸೆಲೆಕ್ಟ್ ಲಿಸ್ಟ್ ಫಾರ್ ದ ಪೋಸ್ಟ್ ಆಫ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಸಿವಿಲ್ ಮೆನ್ ಮೆರಿಟ್ ವೈಸ್ ನಿಮ್ಮದು ಕಲ್ಯಾಣ ಕರ್ನಾಟಕದ್ದು ರಿಸಲ್ಟನ್ನು ಬಿಟ್ಟಿರ್ತಾರೆ. ಇಲ್ಲಿ ನೋಡ್ಕೋಬೋದು ಹೆಚ್ಚಿನ ಹೈಯೆಸ್ಟ್ ಸ್ಕೋರ್ ಎಷ್ಟಪ್ಪ ಅಂದ್ರೆ 143.25 ಅಂಕಗಳನ್ನ ತೆಗೆದುಕೊಂಡ ಅಭ್ಯರ್ಥಿ GMಲ್ಲಿ ಆಯ್ಕೆಯಾಗಿರ್ತಾನೆ. ಸ್ನೇಹಿತರೆ, ಇಲ್ಲಿ ನೋಡ್ಕೋಬೋದು ನೀವು, ಇದು ಪುರುಷ ಅಭ್ಯರ್ಥಿಗಳದ್ದು ಕಟಾಪ್ ಆಗಿರ್ತದೆ. ಈ ರೀತಿ ಎಲ್ಲ ಕಟಾಪ್ ಆಗಿರ್ತದೆ. ಸ್ನೇಹಿತರಲ್ಲಿ ಹೈಯೆಸ್ಟ್ 143 ಅಂತೆ ಆತಂಕಕ್ಕೆ ಒಳಗಾಗಕ್ಕೆ ಹೋಗ್ಬಿಡ್ರಿ. ಇಲ್ಲಿ ಅತಿ ಕಡಿಮೆ ಅಂಕಗಳನ್ನ ತೆಗೆದುಕೊಂಡು ಕೂಡ ಇಲ್ಲಿ ಆಯ್ಕೆಯಾಗಿದ್ದ ಅಭ್ಯರ್ಥಿಗಳನ್ನು ನಾವು ಇಲ್ಲಿ ನೋಡ್ಕೋಬೋದು. ಯಾಕಪ್ಪ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಅರ್ಹತೆಯ ಸ್ಕೋರ್ ಲಿಸ್ಟ್ ಇರಲಿಲ್ಲ. ಅಂದ್ರೆ ಕಡಿಮೆ ಅಂಕಗಳನ್ನ ತೆಗೆದುಕೊಂಡರೂ ಕೂಡ ಇಲ್ಲಿ ಪಾಸಾಗುವ ಹಾಗೆ ಇತ್ತು. ಯಾಕಪ್ಪ ಅಂದ್ರೆ ಇಲ್ಲಿ ನಿಮ್ಮ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿ ಮತ್ತು ಎಕ್ಸಾಮನ್ನು ಅಟೆಂಡ್ ಮಾಡಿದ ಅಭ್ಯರ್ಥಿಗಳು ಅಲ್ಲಿ ನಿಮ್ಮ ವರ್ಗಕ್ಕೆ ಇರುವ ಪೋಸ್ಟ್ಗಳ ಅನುಗುಣವಾಗಿ ಇಲ್ಲಿ ಕಟಾಪು ತುಂಬ ಕಡಿಮೆ ಕೂಡ ನಿಂತಿರ್ತದೆ. ಸ್ನೇಹಿತರೆ, ಯಾಕಪ್ಪ ಅಂದರೆ ಈಗ ಎಲ್ಲ ಕೆಇದವ್ರು ನೋಡ್ತಿರ್ಬೋದು ನೀವು, 70ಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡವರು ಮಾತ್ರ ಈ ಅರ್ಹತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸಾದ ರೀತಿ ಈಗ ಹೊಸದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಇಲ್ಲಿ ಈ ರೀತಿ ಇರಲಿಲ್ಲ. ಅದಕ್ಕಾಗಿ ಇಲ್ಲಿ ಸ್ಕೋರ್ ಕೂಡ ತುಂಬ ಕಡಿಮೆ ನಿಂತವರು ಕೂಡ ಆಯ್ಕೆಯಾಗಿರ್ತಾರೆ. ಸ್ನೇಹಿತರೆ, ಇಲ್ಲಿ ನೋಡ್ಕೋಬೋದು ನೀವು, ಕಡಿಮೆ ಅಂದರೂ ಕೂಡ ಎಷ್ಟು ಅಂಕಗಳನ್ನ ತೆಗೆದುಕೊಂಡವರು ಆಯ್ಕೆಯಾಗಿದ್ದಾರಪ್ಪ ಅಂದ್ರೆ ಇದು ಎಕ್ಸ್ ಸರ್ವಿಸ್ ಮ್ಯಾನ್ದು. ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ನ ಹೊರತುಪಡಿಸಿ ಯಾವುದೇ ರೀತಿ ಇಲ್ಲಿ ನೋಡ್ಕೋಬೋದು ನೀವು 108 SC ಅಭ್ಯರ್ಥಿ ಅದರ್ಸ್ ಒಳಗೆ ಆಯ್ಕೆಯಾಗಿರ್ತಾರೆ. ಇಲ್ಲಿ ನೋಡ್ಕೋಬೋದು ಯಾವುದೇ ರೀತಿ ಮೀಸಲಾತಿಗಳು ಇಲ್ಲ ಇವ್ರದ್ದು. 108, 115 ಈ ರೀತಿ ಸ್ಕೋರ್ಗಳನ್ನು ಕೂಡ ಮಾಡಿ ಅಭ್ಯರ್ಥಿಗಳು ಆಯ್ಕೆ ಆಗಿರ್ತಾರೆ. 2A ಅಭ್ಯರ್ಥಿದು 118ವರೆಗೂ ಕೂಡ ಅಂಕ ಪಡೆದ ಅಭ್ಯರ್ಥಿಯವರು ಆಯ್ಕೆ ಆಗಿರ್ತಾರೆ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳದ್ದು ನೋಡೋದಾದ್ರೆ, ಸ್ನೇಹಿತರೆ, ಮಹಿಳಾ ಅಭ್ಯರ್ಥಿಗೆ ಸಂಬಂಧಿಸಿದಂತೆ ಇಲ್ಲಿ ಹೈಯೆಸ್ಟ್ ಅಂದ್ರೆ 122.375 ಈ ರೀತಿ ಅಂಕ ಪಡೆದವರು ಹೈಯೆಸ್ಟಲ್ಲಿ ಜನರಲ್ಲಿ ಆಯ್ಕೆ ಆಗಿರ್ತಾರೆ. ಅದು ಮತ್ತು ಇವ್ರದ್ದು ಗ್ರಾಮೀಣ ಅಭ್ಯರ್ಥಿ ಕೂಡ ಆಗಿರ್ತಾರೆ. ನೋಡ್ತಿರ್ಬೋದು ನೀವು ಯಾವ ರೀತಿ ಸ್ಕೋರ್ಗಳನ್ನ ತೆಗೆದುಕೊಂಡು. ಮಹಿಳೆಯರದು ಕೂಡ ಸ್ವಲ್ಪ ಜಾಸ್ತಿನ ಫೈಟ್ ಇತ್ತಂತಲೇ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇವರು ಕೂಡ ಹೆಚ್ಚಿನ ಸ್ಕೋರಲ್ಲಿ 104 ಲಾಸ್ಟಪ್ಪ ಅಂದ್ರೆ 104 ಅಂಕನ ಪಡೆದುಕೊಂಡ ಅಭ್ಯರ್ಥಿಯವರು ಆಯ್ಕೆಯಾಗಿರ್ತಾರೆ. ಸ್ನೇಹಿತರೆ, ಇಲ್ಲಿ ನೋಡಿದ್ರೆ ಪ್ರತಿಯೊಬ್ಬರದು ಕೂಡ ಇಲ್ಲಿ ಲಿಸ್ಟಲ್ಲಿ ಹೆಸರು ಯಾರ್ಯಾರಿದ್ದಾರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಐ ಆಮ್ ಸೆಲೆಕ್ಟೆಡ್ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ನಿಮಗೇನಾದರೂ ಈ PDF ಬೇಕಾಗಿತ್ತಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತದೆ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಜಾಯ್ನ್ ಆಗಿ ಈ ಲಿಸ್ಟನ್ನು ನೋಡ್ಕೋಬೋದಾಗಿರ್ತದೆ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.